ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಟೀಸರ್ ನಂಗೆ ಒಂದಂತೂ ತುಂಬ ಇಷ್ಟ ಆಯಿತು. ಏನು ಅಂದರೆ, ನೀನು ಎಂಟ್ರಿ ಶಾಟ್ನ ರಿವೀಲ್ ಮಾಡಿಬಿಟ್ಟೆ. ನೀನು ಹಿಂಗೆ ಎತ್ಕೊಂಡು ಹೋಗೋದು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು ಅನ್ನಿಸ್ತು ನನಗೆ. ಈಸ್ ಮೈ ಫ್ರೆಂಡ್ ಫ್ರಮ್ ಒಂದು ವರ್ಷ ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಹಾರ್ಡ್ ವರ್ಕ್ ಕಾಣಿಸುತ್ತೆ ಈ ಟ್ರೇಲರಲ್ಲಿ. ಆ್ಯಂಡ್ ನನ್ನ ಸಪೋರ್ಟು ಯಾವಾಗಲೂ ನಟರಾಜ್ಗಿದೆ. ಆ್ಯಂಡ್ ಐ ವಿಶ್ ಎವ್ರಿ ಒನ್ ವಿಲ್ ಸಪೋರ್ಟ್ ಹಿಮ್. ಆ್ಯಂಡ್ ಇಸ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಟುಡೇ. ನಿಮಗೆ ಗೊತ್ತಿವತ್ತು ಸಿನಿಮಾಗಳೆಷ್ಟು ಕಷ್ಟ ಇದೆ ಓಡೋದು. ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್, ನಟರಾಜಿಗೆ ಸಪೋರ್ಟ್ ಮಾಡಿ. ಐ ಥಿಂಕ್ ಈ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಇಡೀ ಫಾರೆಸ್ಟಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ದೀರಾ ಅನ್ಸುತ್ತೆ, 90%. ಸೊ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಈಸ್ ಲೈಕ್ ಮೈ ಫ್ಯಾಮಿಲಿ. ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಟೀಸರ್ ತುಂಬ ಚೆನ್ನಾಗಿದೆ. ಐ ವಿಶ್ ಯು ಗಿವ್ ಅ ಸೂಪರ್ ಹಿಟ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು. ಕರಿಕಾಡ ಸಿನಿಮಾ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ವೆಂಕಟೇಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಿತ್ರ ದೀಪ್ತಿ ದಾಮೋದರ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಟೀಸರ್ ಒಂಥರ ಡಿಫ್ರೆಂಟಾಗಿ ಇದೆ ಕಥಾವಸ್ತು. ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಪ್ರೀತಿಯಿಂದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು. ಭಾಳ ಖುಷಿ ಆಯಿತು. ಗುಡ್ ಲಕ್ ನಿಮ್ಮ ಎಲ್ಲ ಟೀಮ್ಗೆ. ನಿಮ್ಗೆ ಏನೇ ಒಂದು ರಿಲೀಸ್ಗೆ ಯಾವುದೇ ಥರ ಸಹಾಯ ಇದ್ದು ನಾನು ನಿಮ್ಮ ಜೊತೆ ಇರ್ತೀನಿ ಮೇಡಮ್. ಒಳ್ಳೆಯದಾಗಲಿ. ಒಂದು ಮಾತು ಕೇಳಲೇಬೇಕು ಸರ್. ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿದ್ರಿ ತಾವು. ಹಾಗಾಗಿ ಚಿತ್ರರಂಗಕ್ಕೆ ಹೊಸಬರ ಎಂಟ್ರಿ ಆಗ್ತಾ ಇದ್ದಾಗೆ ಈಗ ಹೊಸ ಪ್ರೊಡಕ್ಷನ್ ಹೌಸು, ಹೊಸ ನಟ, ನಿರ್ದೇಶಕ ಈ ಥರ ಬರ್ತಾ ಇರಬೇಕು, ಆಗಲೇ ಬೆಳೆಯೋದು ಅಂತ ಒಂದು ಮಾತಿದ್ದೇ ಇದೆ. ಆ ವಿಷಯವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಹೊಸ ನಿರ್ಮಾಪಕಿಗೆ, ನಿರ್ದೇಶಕರು ಹಾಗೂ ನಟರಿಗೆ? ಇಲ್ಲ, ಪಿಕ್ಚರ್ ಮಾಡೋದು ದೊಡ್ಡದಲ್ಲ ಮೇಡಮ್. ಈ ಪಿಕ್ಚರ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಒಂದು ನಿರ್ದೇಶಕ ಕಾನ್ಸೆಪ್ಟ್ಗೆ ಏನು ಔಟ್ಪುಟ್ ತರ್ತೀರ ಎಲ್ಲ ಓಕೆ. ರಿಲೀಸ್ ಟೈಮಲ್ಲಿ ಸೂಕ್ತವಂಥ ವ್ಯಕ್ತಿಗಳ ಕೈಲೇ ರಿಲೀಸ್ ಮಾಡಿಸಿ. ಯಾಕಂದರೆ ಇವತ್ತು ಗಾಂಧಿನಗರದಲ್ಲಿ ಸಾಕಷ್ಟು ಜನ ನಿರ್ಮಾಪಕನ ದಾರಿ ತಪ್ಪಿಸುವಂಥ ವಿತರಕರು ಕೂಡ ಇದ್ದಾರೆ. ಬಟ್ ಜಿನಿನ್ ಆಫೀಸಲ್ಲಿದೆ ಏನು ಹಂಗೇನು ನಾವು ಅಕಸ್ಮಾತ್ ಗೊತ್ತಾಗ ನಾನು ಫೋನ್ ಮಾಡಿ ನಾನು ನಿಮ್ಗೆ ಬೇಕಾದ್ರೆ ಹೇಳ್ತೀನಿ. ನಮ್ಮ ತುಂಬ ಜನ ಒಳ್ಳೊಳ್ಳೆ ಜಿನಿನ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರ ಮಾಡಿ. ಯಾಕಂದರೆ ಥಿಯೇಟರ್ ಸೆಟ್ ಯಾಕಂದರೆ ಡಿಸ್ಟ್ರಿಬ್ಯೂಟರ್ಗೆ ಗೊತ್ತಾಗುತ್ತೆ ಯಾವ ಪಿಕ್ಚರು ಯಾವ ಸಿಂಗಲ್ ಸ್ಕ್ರೀನ್ ಹಾಕ್ಬೇಕಾ ಮಲ್ಟಿಪ್ಲೆಕ್ಸ್ ಹಾಕ್ಬೇಕಂತ ಹೇಳ್ತಾರೆ ಅವರು. ಸೊ ಹಂಗಾಗಿ ಅವೆಲ್ಲ ಓವರಾಲ್ ಒಂದೇ ಸರಿ ಇಷ್ಟೇ ಥಿಯೇಟ್ರ್ ಮಾಡಬೇಕಂತೇಳಿ ಅಂದ್ಕೊಂಬೇಡಿ. ಒಂದು ಅವ್ರ ಗೈಡೆನ್ಸ್ ತೊಗೊಂಡು ರಿಲೀಸ್ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್. ಚಿತ್ರತಂಡದ ಕಡೆಯಿಂದ ಒಂದು ಕಿರು ಕಾಣಿಕೆ ದಯಮಾಡಿ ಸ್ವೀಕರಿಸಬೇಕು ಮೇಡಮ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. Thank you very much. I am really very happy and proud to be the part of this activity, this great event. I congratulate Nataraja sir. I congratulate everybody who was the part of this activity. I saw several first look launches, teaser launches, trailer launches across the country. This is my first time I am coming to Bangalore and I am overwhelmed. This is amazing. You guys are amazing. The first look looks very impressive. We have been from the Marathi film industry, we have been from the Hindi film industry, but when we saw the rising stars of Kannada, from KGF to Kantara, the whole world has stand still and have acknowledged the work of Kannada film industry. We are very proud to be the part of this great event. We are very proud to be associated with it. We are having certain cinemas in North, like Mad Cinemas is our own partner. We have certain multiplexes in North, and I had the entire marketing, brand association, public relations, social media activities, everything across North, from Mumbai to Calcutta to Delhi to Nagpur. So this film is not only a film, but it is a movement. The way you have shown it, it is a universal language. Action is something which everybody loves. So we also love action. And this is something which has made the mark here and it will make mark across the country. So I am really very proud, very thankful to be the part of this great ceremony. I wish Nataraja sir, producers, actors, everybody associated with this film, great success. And I will be the part of all the promotional activities which you will do. Thank you very much. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು, ವಂದನೆಗಳು. ಬಂದಿದ್ದಕ್ಕೆ ಕರಿಕಾಡ ಒಂದು ಬ್ಯೂಟಿಫುಲ್ ಜರ್ನಿ. ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಆಗೋದಕ್ಕೆ ಎಲ್ಲ ಕಾರಣಗಳು ಈ ಸಿನಿಮಾದಲ್ಲಿದೆ. ಅದನ್ನ ನಂಬಿದ್ದೀನಿ. ಯಾಕೆಂದರೆ ಬಹಳ ಕಾರಣಕರ್ತರು ನೀವಾಗಲೇ ನೋಡಿದ್ದೀರಿ. ಈಗ ಯಾಕೋ ಗೊತ್ತಿಲ್ಲ, ಭಾಳ ನರ್ವಸ್ ಆಗ್ತಿದೆ. ಮೊದಲನೇದಾಗಿ ನನಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್, ದೀಪ್ತಿ ಮ್ಯಾಮ್, ಹಂಗೆ ನಮ್ಮ ಪ್ರೀತಿಯ ಬ್ರದರ್ ನನ್ನ ಡೈರೆಕ್ಟರ್ ವೆಂಕಟೇಶ್ ಅವರು ಬಹಳ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರೋದು. ಎಷ್ಟೋ ಕಷ್ಟಗಳು ಬಂದಿದೆ. ಅಂದರೆ ಫಿಸಿಕಲ್ ಇದು ಕಷ್ಟಗಳು, ಅಂದರೆ ಕಾಲು ಉಳುಕಿರೋದು. ನಮ್ಮ ಹೀರೋ ಸರ್ಗೆ ಆ್ಯಕ್ಚುಲಿ ಅದು ನೀವಲ್ಲೊಂದು ಹಿಲ್ ಟ್ರಾವೆಲಿಂಗ್ ಒಂದು ಸೀನ್ ನೋಡ್ತೀರಾ, ಆ ಟೈಮಲ್ಲಿ ಆ್ಯಕ್ಚುಲಿ ಅವ್ರಿಗೆ ಕಾಲು ವೆಯ್ಟು ಹಾಕಿದ್ದಾರೆ, ಅದ್ರ ಜೊತೆಗೆ ಓಡಬೇಕು. ಅವಾಗ ಆ್ಯಕ್ಚುಲಿ ಅವ್ರಿಗೆ ಕಾಲು ಉಳುಕಿತ್ತು, ಆದ್ರೂ ಆ ಸೀನ್ ಮಾಡಿದರು. ಅದು ಫ್ರ್ಯಾಕ್ಚರೇ, ಎಸ್ ಹೌದು, ಪಾಪ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅದು ಮುಗಿಸಿ ಆಮೇಲೆ ಯಾರಿಗೂ ಹೇಳದೆ ಅವರು ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರು ಅಂತೆ. ಬಹಳ ಬೇಜಾರಾಗಿತ್ತು ನಾವು ನೋಡಬೇಕಾದ್ರೆ. ಆ್ಯಂಡ್ ಅದನ್ನೆಲ್ಲ ಮೀರಿ ಈಗ ಒಂದು ಬೆಸ್ಟ್ ಔಟ್ಪುಟ್ ಬಂದಿದೆ ನಿಮ್ಮ ಮುಂದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಹರಕೆ ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಬೆಳೆಸಿ, ಕರಿಕಾಡ ಸಿನಿಮಾನ ಮೆರೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಹಾಗೆ ಇದರಲ್ಲಿ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇದ್ದಾರೆ, ಅತಿಶಯ್ ಜೈನ್ ಅಂತ. ಕಾರಣಾಂತರದಿಂದ ಬಂದಿಲ್ಲ ಇವತ್ತು. ಆತ 4 ಸಾಂಗ್ ಮಾಡಿದ್ದಾರೆ. ನಾನು ಇದರಲ್ಲಿ 3 ಸಾಂಗು ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದ್ದೀನಿ. ಸೊ ಎಲ್ಲರಿಗೂ ಇಡೀ ನಮ್ಮ ಅಷ್ಟು ಸಾಂಗ್ಸ್ಗಳು ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಟರ ಸರ್, ಮೇಡಮ್ ವೆಂಕಟೇಶ್ ಸರ್, ನಮಸ್ಕಾರ ಸರ್. ಎಲ್ರಿಗೂ ನನಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಮೀಡಿಯಾದವ್ರಿಗೆ ಎಲ್ರಿಗೂ. ಈ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಸರ್, ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ನಟರಾಜ್ ಸರ್ ಇರ್ಬೋದು, ಹೇಳಿದ್ರು ಮೇಡಮ್. ಬಟ್ ತುಂಬ ಕಷ್ಟ ಬಿದ್ದರು. ಚಿಕ್ಕಮಂಗ್ಳೂರಿನಲ್ಲಿ ಆ ಕಾಡಲ್ಲಿ ಅವರು ಹೊಲದಲ್ಲಿ ಮಾಡಬೇಕಾದ್ರೆ ಕೆಲವು ಘಟನೆಗಳು ತುಂಬ ಇದಾಗಿ ಮಾಡಿದ. ಒಂದು ಫೈರ್ದಿರ್ಬೋದು, ಆ ಭೂಮಿಯಲ್ಲಿಂದ ಅವರು ಒಂದು ಮೇಲಕ್ಕೆ ಬರ್ತಾರೆ. ಆ ಸೀನ್ ಅಂತೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ. ಬಟ್ ನಮಗೆ ನಾವೇನೋ ಒಂದು ಸ್ವಲ್ಪ ಇನ್ನೊಂದು ಕಡೆ ಬೆಂಕಿ ಹಚ್ಚಿ ಹೋಗೋದಾದ್ರೆ ಅದು ಇನ್ನೊಂದು ಕಡೆ ಫುಲ್ ಎಲ್ಲದಕ್ಕೂ ಹತ್ಬಿಡ್ತು. ನಮಗೆ ತುಂಬ ಕಷ್ಟ ಆಯಿತು. ಆಮೇಲೆ ಒಂದು ಚೇಂಜಿಂಗ್ ಮಾಡಬೇಕಾದ್ರೆ ಅಷ್ಟೇ, ಬೆಂಗಳೂರಿನಲ್ಲಿ ನಮ್ಮ ಡೂಪು ಇವರು ಇದ್ದರು ಸಾರು. ಬಟ್ ಇಬ್ಬರಿಗೆ ಏನಾದರೆ ನನಗೆ ಒಂದು ಸ್ವಲ್ಪ ಬೇಜಾರಾಗೋದು. ನಾನು ನಟರಾಜ್ ಸರ್ಗೆ ಹೇಳಿದ್ರು, ಇಲ್ಲಮ್ಮ ಅಷ್ಟೇ ನಾನೇ ಮಾಡ್ತೀನಿ ಅಂದಾಗ ನನಗೆ ಒಂದು ಕಡೆ ಭಯ, ಒಂದು ಕಡೆ ಖುಷಿ. ಒಂದು ಕಡೆ ನಾನು ರಾಗಿ ಹಾಕಿದರೆ, ಇನ್ನೊಂದು ಕಡೆ ಜಲ್ಲಿ ಕಲ್ಲಿಗೆ ಕಾರ್ ಸ್ಟಚ್ ಆದರೆ ಸ್ಲಿಪ್ಪಾಗಿ ಹಿಂಗೋ ಟರ್ನಾಗಿ ಹೋಗ್ಬಿಡ್ತು. ಬಟ್ ಅಷ್ಟು ತುಂಬ ಕಷ್ಟ ಬಿದ್ದುಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ ನಟರಾಜ್ ಸರ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಯಾಕಂದರೆ ಕನಿಷ್ಠ ನಾನು ಎಲ್ಲರೂ ಒಂದು 10-20 ಪಿಕ್ಚರ್ ಮಾಡಿದ್ರೆ ಆ ಆ್ಯಕ್ಟಿಂಗು, ಆ ಸ್ಟೈಲು, ಆ ಫಿನಿಷಿಂಗು, ಈ ಕುಡುಗೋಲು ಬಿಡೋದಾಗಲಿ ಬರ್ತದೆ. ಬಟ್ ನಟರಾಜ್ ಸರ್ಗೆ ನಾನು ಒಂದು ಸತಿ ಹೇಳಿದ್ರೆ ಟಕ್ ಅಂತ ಮಾಡೋರು. ಅದು ನನಗೆ ಎಲ್ಲೋ ಒಂದು ಕಡೆ ತುಂಬ ಖುಷಿ ಇತ್ತು. ಬಟ್ ನನಗೆ ಆ ನೈಟ್ ಎಫೆಕ್ಟ್ ಆಗಿರೋದ್ರಿಂದ ನನಗೆ ಇನ್ನೊಂದು ದಿವಸ ಕೊಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಕೇಳಿದೆ. ಯಾಕಂದರೆ ನೀವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡ್ತೀರಿ, ದಯವಿಟ್ಟು ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂದಾಗ ಅವರು ಬೇರೆ ಪ್ರಜೆಗಳಿರೋದ್ರಿಂದ ಮಾಸ್ಟರ್ ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರು. ಬಟ್ ಇನ್ನೂ ಒಂದು ಲೆವೆಲ್ಗೆ ಇಟ್ಕೊಂಡಿದ್ದೆ ನಾನು ಸ್ಟೆಂಟ್ ಇದು. ಬಟ್ ಸಾರ್ ಸಪೋರ್ಟ್ ಮಾಡಿದ್ರು. ಆದರೂ ನನಗೆ ಇನ್ನೊಂದು ಚೂರು ಟೈಮ್ ಬೇಕಾಯ್ತು. ಯಾಕಂದರೆ ಆ ಫೈರ್ ಶಾಟುಗಳು ನಮ್ಮ ಆರ್ಟಿಸ್ಟ್ ಸರ್ ಅಷ್ಟು ಚೆನ್ನಾಗಿ ಮಾಡಿದಾಗ ನನಗೇನೋ ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಡೈರೆಕ್ಷನ್ ಚೆನ್ನಾಗಿ ವೆಂಕಟೇಶ್ ಸರ್ ಹೇಳಿದಾಗ ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಇನ್ನೂ ಕಷ್ಟ ಬಿದ್ದುಬಿಟ್ಟು ಮಾಡಬಾರ್ದು ಅಂತ ನನಗೊಂದು ತುಂಬ ಒಂದು ಗುರಿ ಇಟ್ಕೊಂಡಿದ್ದೆ. ಬಟ್ ಆ ತಕ್ಕನಂಗೆ 90% ಮಾಡಿದ್ದಾರೆ ನಟರಾಜ್ ಸರ್. ಅದು ನನಗೆ ಖುಷಿ ಆಯಿತು. ಆಮೇಲೆ ಚೇಜಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಒಂದು ರೈನ್ ಎಫೆಕ್ಟಲ್ಲೂ ಅಷ್ಟೇ. ಇಲ್ಲಿ ಬೆಂಗಳೂರಿನಾಗ ಮಾಡಿದಾಗ ಅಷ್ಟೇ, ಲಿಂಗ್ ರೋಡಲ್ಲಿ ಏನು ನೈಟ್ ಫೈಟಲ್ಲಿ ನಮ್ಮ ಅಲ್ಲಿ ಇರೋರು ಎಲ್ಲರೂ ಬಂದು ನಮಗೆ ಶೂಟಿಂಗ್ ಮಾಡೋಕ್ಕೂ ಬಿಡ್ತದಿಲ್ಲ, ಅಷ್ಟು ತೊಂದರೆ ಕೊಡೋರು. ನಮಗೊಂದು ಸೀನ್ ಇರಿ ಸರ್ ಅಂತಂದು ಹೇಳ್ಬಿಟ್ಟು ಆ ಫೈಟನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ಒಂದು ಯಶಸ್ವಿಯಾಗಿ ಚೆನ್ನಾಗಿ ಹೊಡೆದ್ರೆ ನಮಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಮಗೊಂದು ಕಾಂತಾರ ಥರ ಒಂದು ಖುಷಿಯಾಗಲಿ. ಯಾಕಂದರೆ ನೀವು ಬ್ಯಾಕ್ಗ್ರೌಂಡ್ ಇವಾಗ ನೋಡಿದ್ರೆ ಆ ಸೀನ್ಗಳು ಹೆಂಗಿದಾವೆ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಚೆನ್ನಾಗಿ ಓಡದಂತ ನನಗೊಂದು ಖುಷಿ ಇದೆ. ನಮ್ಮ ನಟರಾಜ್ ಸರ್ಗೆ, ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ವೆಂಕಟೇಶ್ ಸರ್ಗೆ, ಹಾಗೂ ನಮ್ಮ ಜೀವನ್ ಕ್ಯಾಮ್ರಾಮನ್ಗೆ, ನಮ್ಮ ವಿಜಯ್ ಸೊಂಡೂರು ಸರ್ನ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಭಾಳ ಆತ್ಮೀಯರು ಬಕಾಸೂರದಿಂದ. ಈ ಪಿಕ್ಚರ್, ಈ ಟೀಮ್ ಹಿಂಗೆ ಇರಲಿ, ಮುಂದಕ್ಕೆ ಹಿಂಗೆ ಒಂದು ಒಳ್ಳೊಳ್ಳೆ ಪಿಕ್ಚರ್ ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಂತಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್ ನಟರಾಜ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಡೀ ಟೀಮು ತುಂಬ ಸಪೋರ್ಟ್ ಮಾಡಿದೆ ನನಗೆ. ಆರ್ಟ್ ಡೈರೆಕ್ಟರ್ಗಳಿರ್ಬೋದು, ಯಾರಿರ್ಬೋದು, ಅವರು ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ಇಡೀ ಟೀಮ್ಗೆ ಒಳ್ಳೇದಾಗಿರಲಿ ಸರ್. ಆಲ್ ದಿ ಬೆಸ್ಟ್. ನಿಮ್ಮಂಥವ್ರು ಬೆಳಿಬೇಕಂತ ನನಗೆ ಹೃದಯಪೂರ್ವಕ ಕೋರ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಇವರು ಪಂಚಭೂತ ಅಂದರು.
ಸಿನಿಮಾದಲ್ಲಿ ಈ ಥರ ಸ್ಪೆಷಲ್ಗಳು ತುಂಬ ಇದೆ ಸರ್. ಹೇಳ್ತಾ ಹೋಗಬೇಕು ಅಂದರೆ ಯಾವ ವಿಚಾರ ಮಾತಾಡಿದ್ರೂ ಸೀನ್ಗಳು ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಡೈರೆಕ್ಟ್ರು ನೀವು ಫಿಲಿಮ್ ಫುಲ್ ಇದ್ದೀರಾ ಸರ್, ಹೀರೋ ಜೊತೆ ಫ್ರೆಂಡು ಅಂದರು. ಒಂದೆರಡು ಶೆಡ್ಯೂಲಲ್ಲಿದ್ದೆ, 3ನೇ ಶೆಡ್ಯೂಲಲ್ಲಿ ಇರಲಿಲ್ಲ. ಏನಕ್ಕೋ ಫೋನ್ ಮಾಡಿದ್ರೆ ಶೂಟಿಂಗಲ್ಲಿದ್ದೀನಿ ಅಂದರು. ಇದು ಯಾವ್ದು ನಮ್ಮನ್ನು ಬಿಟ್ಟು ಯಾವುದೋ ನಡೆಸ್ತಾರಲ್ಲ ಇನ್ನೊಂದು ಶೆಡ್ಯೂಲು ಅಂತ ಅಂದ್ಕೊಂಡೆ. ಸದ್ಯ ಆ ಶೆಡ್ಯೂಲ್ಗೆ ಹೋಗಿದ್ದಿದ್ರೆ ನಾನು ತುಂಬ ಕಷ್ಟಪಡ್ತಿದ್ದೆ. ಆ್ಯಕ್ಷನ್ ಸೀಕ್ವೆನ್ಸು ಸರ್, ಇದು ಯಾವುದು ಜೋಳದ ಕಡ್ಡಿ ಕೊಯ್ದಿರ್ತಾರಲ್ಲ ಅಂಥ ಹೊಲಗಳಲ್ಲಿ ಓಡೋದು ಅವು ಇವು, ಅಯ್ಯೋ ನಾವು ಚೊಪ್ಲಿ ಇಲ್ದಿರ ಇಲ್ಲಿ ವಾಕ್ಯ ಮಾಡೋಕ್ಕಾಗಲ್ಲ. ಇವ್ರ ಜೊತೆ ಚೊಪ್ಲಿ ಇಲ್ದಿರ ಅಲ್ಲಿ ಬೆಟ್ಟದ ಮೇಲೆ ಹೊಲದಲ್ಲಿ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್. ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೇಗೆ ಮಾಡಿದ್ದಾರೆ ಅಂದರೆ ಡೆಬ್ಯೂ ಇರ್ಬೋದು, ಬಟ್ ಇವ್ರ ಹೋಮ್ವರ್ಕ್ ಅದ್ಭುತವಾಗಿದೆ ಸರ್. ಇಡೀ ಸಿನಿಮಾ ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ನಾನು ತುಂಬ ಎಲ್ಲ ವಿಷಯಕ್ಕೂ ಅವರು ಫೀಲ್ ಮಾಡೋ ಎಲ್ಲ ಒಳ್ಳೆ ಕೆಟ್ಟದ ಎಲ್ಲ ವಿಚಾರಗಳಿಗೂ ಅವ್ರ ಜೊತೆಯಲ್ಲಿ ಇರ್ತೀವಿ. ಟ್ರೂ ಫ್ರೆಂಡ್, ಜೆನ್ಯೂನ್ ಫ್ರೆಂಡ್. ಈ ಸಿನಿಮಾ ಆದಮೇಲೆ ಅವರು ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾಯಿದೆ. ಇದರಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು ತುಂಬ ಹೆಮ್ಮೆ ಆಗುತ್ತೆ ಸರ್. ವೆಂಕಟೇಶ್ ಸರ್ ಇವರ ಸ್ಕ್ರೀನ್ ಪ್ಲೇನೂ ಅಷ್ಟೇ, ಅಷ್ಟು ಜನ ಆರ್ಟಿಸ್ಟ್ ಇದ್ದೀವಿ, ಪ್ರತಿಯೊಬ್ಬರಿಗೂ ಸಪ್ರೇಟ್ ಕ್ಯಾರೆಕ್ಟರೈಸೇಷನ್ಸ್ ಇದೆ. ಅದೇ ಖುಷಿ ಆಯಿತು ನನಗೆ. ಆವಾಗ ಮಾತ್ರನೇ ಅವೆಲ್ಲ ರಿಜಿಸ್ಟರ್ ಆಗೋದು. ಸುಮ್ಮನೆ ಒಂದು ಫೇಮ್ಗೋಸ್ಕರ ತುಂಬೋಣ ಎಲ್ಲ ಸಣ್ಣ ಸಣ್ಣ ಪಾತ್ರಗಳಿಗೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ತುಂಬಬೇಕು ಅನ್ನೋ ಮೈಂಡ್ಸೆಟ್ ಅಲ್ದಿರ ಇರೋ ಪಾತ್ರಗಳಿಗೆ ಅದ್ಭುತವಾದ ಕ್ಯಾರೆಕ್ಟರೈಸೇಷನ್ಸ್ನ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರಿಕಾಡ ಒಂದು ಟೀಸರು ಮತ್ತು ಟೈಟಲ್ ಲಾಂಚಿಂಗ್ ಎರಡು ನೋಡಿದ ಮೇಲೆ ಇಡೀ ಸಿನಿಮಾ ಯಾವಾಗ ತೋರಿಸ್ತೀರಾ ನಟರಾಜ್ ಅಂತ ಕೇಳಬೇಕಾಗಿದೆ. ದೀಪ್ತಿ ದಾಮೋದರ್ ಇರ್ಬೋದು, ನಟರಾಜ್ ಇರ್ಬೋದು, ಮತ್ತು ಗಿಲ್ಲಿ ವೆಂಕಟೇಶ್ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಈಗಾಗಲೇ ನನ್ನ ಗೆಳೆಯ ಬಾಮ ಹೇಳಿದ್ದಾನೆ, ರಿಲೀಸ್ಗೆ ಏನೇ ತೊಂದರೆ ಬಂದರೂ ನಾನು ಹಿಂದೆ ನಿಂತ್ಕೊಳ್ತೀನಿ ಅಂತ. ಥ್ಯಾಂಕ್ಸ್ ಅಪ್ಪ. ಹೊಸ ನಿರ್ಮಾಪಕರಿಗೆ ಎಷ್ಟು ಮಾತ್ರ ಆಶ್ವಾಸನೆ ಕೊಟ್ಟು ಸಿನಿಮಾ ಬಿಡುಗಡೆ ಮಾಡಿಸ್ಬಿಟ್ಟು, ಸಿನಿಮಾ ಬಿಡುಗಡೆ ಮಾಡೋದಲ್ಲ ಇಂಪಾರ್ಟೆಂಟು. ಮೊದಲನೇ ಶೋ ಆದಮೇಲೆ ಎಷ್ಟೋ ಕಡೆ ಎತ್ತಂಗಡಿ ಮಾಡಿಬಿಡ್ತಾರೆ. ಹೊಸಬರ ಸಿನಿಮಾ ಕಾದು ವೆಯ್ಟ್ ಮಾಡಿ ಒಂದು 3 ದಿನದ ರಿಪೋರ್ಟ್ ಬಂದಮೇಲೆ ಸಿನಿಮಾ ನೋಡೋಣ ಅಂತ ಅಂದ್ಕೊಳ್ತಾರೆ ಪ್ರೇಕ್ಷಕರು. ಅಷ್ಟೊಂದು ಸಿನಿಮಾ ಎತ್ಬಿಟ್ಟಿರ್ತಾರೆ. ಚಿತ್ರಮಂದಿರದವ್ರಿಗೆ ಭಾಳ ಆತ್ರ. ಒಂದು ಶೋಗೆ ಜನ ಕಡಿಮೆ ಆಗಿದ ತಕ್ಷಣ ತೆಗೆದು ಬಿಡ್ತಾರೆ. ಸೊ ಅದಾಗ್ದಂಗೆ ನೋಡ್ಕೊ ನೀನು ಈ ಸತಿ ಈ ಸಿನಿಮಾನ. ನೀನು ಮಾತು ಕೊಟ್ಟಿದ್ದೀಯ ಸ್ಟೇಜ್ ಮೇಲೆ. ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ನನ್ನ ಪಾತ್ರ ಏನು ಅಂತ ನನಗೆ ನೆನಪಲ್ಲಿಲ್ಲ. ಯಾಕೆಂತಂದರೆ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿ 2 ಗಂಟೆವರೆಗೂ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ರು ವೆಂಕಟೇಶ್ ನನ್ನನ್ನು. ಇನ್ನೊಂದು ದಿನ ಶೂಟಿಂಗ್ ಇದೆ ಅಂತಂದರು. ಸರ್ ಫುಟೇಜ್ ತುಂಬ ಜಾಸ್ತಿ ಆಗೋಯ್ತು ಸರ್, ಯೋಚನೆ ಮಾಡ್ತಾಯಿದ್ದೀವಿ ಕ್ಲೈಮ್ಯಾಕ್ಸ್ಗೆ ನಿಮ್ಮನ್ನು ಕರ್ಕೊಂಬರ್ಬೇಕು ಅಂತ ಅಂದರು. ಸೆನ್ಸಾರವಾಗಿ ಹೋಗ್ತಾಯಿದ್ದೆ ಸಿನಿಮಾ, ಇನ್ನೂ ಕ್ಲೈಮ್ಯಾಕ್ಸಿಗೆ ಕರ್ಕೊಂಬರಲಿಲ್ಲ ನನ್ನನ್ನು. ಹೀಗಾಗಿ ನನ್ನ ಪಾತ್ರ ಏನಿದೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕನ್ಕ್ಲೂಡ್ ಆಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ. ಅಫ್ಕೋರ್ಸ್ ಎಲ್ಲೋ ಒಂದು ಬಂದ್ರೂ ಕರಿಸುವ ಮುಖ ಕಾಣಿಸಿದ್ರೆ ಜನ ನಗ್ತಾರೆ ಅನ್ನೋದು ಗೊತ್ತು. ಬೇಸಿಕಲಿ ನಾನು ಕಾಮಿಡಿ ಆರ್ಟಿಸ್ಟ್ ಅಲ್ಲ. ಅದು ಹೇಗೋ ಆಗೋಯ್ತು, ಕೆಲವು ಪಾತ್ರಗಳಿಂದ ಕಾಮಿಡಿ ಬಂದುಬಿಟ್ಟಿದೆ. ನನಗೆ ನಿಜವಾಗ್ಲೂ ಕಾಮಿಡಿ ಬರೋಲ್ಲ ಜೀವನದಲ್ಲಿ. ಸೊ ಒಳ್ಳೆಯದಾಗಲಿ. ಕರಿಕಾಡ ಭಾಳ ಅದ್ಭುತವಾದಂಥ ಟೈಟ್ಲು. ಮೊದಲು ಬೇರೆ ಟೈಟ್ಲ್ ಇಟ್ಟಿದ್ರು, ಅದಕ್ಕಿಂತ ಇದು 1000 ಟೈಮ್ಸ್ ಒಳ್ಳೆ ಟೈಟ್ಲು, ಒಳ್ಳೆ ಟೈಟ್ಲು. ತುಂಬ ಚೆನ್ನಾಗಾಗಿದೆ ಸಿನಿಮಾ. ಸೊ ನಾನು ಇದರಲ್ಲಿ ಅನುಪಮ, ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪೋಸ್ಟ್ ಪ್ರೊಡಕ್ಷನ್ ನನ್ನ ಸ್ಟುಡಿಯೋದಲ್ಲಿ ಆಗಿರೋದೆ ನನಗೆ ಅದು ಹೆಮ್ಮೆ ಅನಿಸುತ್ತೆ. ಸ್ಕ್ರೀನ್ ಮೇಲೆ ನಾನು ಅದನ್ನು ನೋಡ್ತಾ ಇದ್ದಾಗ ನಮ್ಮ ಹುಡುಗರು ಮಾಡದಿರೋಂಥ ಕೆಲಸ ಏನಿದೆಯಲ್ಲ, ಡಬ್ಬಿಂಗ್ ಆಗಲಿ, DTS ಕೆಲಸ ಆಗಲಿ, ಎಫೆಕ್ಟ್ಸ್ ಆಗಲಿ, ಭಾಳ ಖುಷಿ ಕೊಡುತ್ತೆ. ಸೊ ಇಲ್ಲಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಪಬ್ಲಿಕ್ ಥಿಯೇಟರ್ಸ್ನಲ್ಲಿ ಹೇಗಿರ್ಬೋದು ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಚೆನ್ನಾಗಾಗಲಿ ಸಿನಿಮಾಗೆ. ನಮಸ್ಕಾರ. ಇವತ್ತು ನಟರಾಜ್ ಹೊಸಬ್ರು ಇರ್ಬೋದು. ನಾನು 55 ವರ್ಷಗಳ ಹಿಂದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ 1971 ನಾನು ಹೊಸಬನೇ. ಸೊ ಅವರು ಬೆಳೀತಾರೆ ಡೆಫಿನೆಟ್ಲಿ. ಆ ಆಶಾಭಾವನೆ ನನಗಿದೆ. ಕರಿಕಾಡ ಒಂದು ಸುದೀರ್ಘವಾದ ಪಯಣ. ಇದರ ಆರಂಭ ನೋಡಬೇಕು ಅಂದರೆ ವೆಂಕಟೇಶ್ ಅವರು ನಾವು ಬೇರೆ ಮೂವಿ ಮಾಡಬೇಕು ಅಂಥೇಳಿ ಒಂದಷ್ಟು ಸಾಂಗ್ ಮಾಡಿ ಚಿಕ್ಕಮಗಳೂರಲ್ಲಿ ಒಂದು ಸಣ್ಣ ಆಡಿಷನ್ ಮಾಡಿದ್ದು. ಆ ಸಂದರ್ಭಕ್ಕೆ ನಮ್ಮ ಗೆಳೆಯರು ರಾಜ್ ಸರ್ನ
ಪರಿಚಯ ಮಾಡಿಸಿದರು. ಆ ಸಿನಿಮಾಕ್ಕೆ ನಾಯಕ ನಟರಾಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಆಸೆ ಇತ್ತು. ಸಾಂಗೆಲ್ಲ ಕೇಳಿಸಿದ ಮೇಲೆ ನಮ್ಮ ಮೈಸೂರಿನಲ್ಲಿ ಒಂದು ಸಣ್ಣ ಸ್ಟುಡಿಯೋ ಇದೆ. ಆ ಸ್ಟುಡಿಯೋಲ್ಲಿ ಇಡೀ ತಾಟೇ ಚೇಂಜ್ ಆಗೋಯಿತು. ನಮ್ಮ ಸಿನಿಮಾ ಬಿಟ್ಟು ಒಂದು ಹೊಸ ಜರ್ನಿ ಶುರುವಾಯಿತು. ಆ ಸುದೀರ್ಘವಾದ ಪಯಣ ಇಲ್ಲಿ ತನಕ ಬಂದು ನಿಂತಿದೆ. ಈ ಪಯಣದಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮನ್ನು ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. First of all, I would like to wish everyone in this hall a very happy Kannada Rajyotsava. And I thank the Nataraj sir, Deepthi ma'am, director sir Venkatesh, and all the wonderful artists, my co-artists Nirisha, Divakar. All of them had supported me very much. Their love, affection, their care, that is what I have been able to show in Karikada. And I wish all the success, and may God bless Karikada team. Namaskara eldrigu. Thank you for coming, sir, and blessing our entire team. Thank you, press as well as the audience. Neev kelid question, no? It's like, it's a kind of a feeling. Now, I'm not used to seeing Nataraj going to movies and shooting every day. It has only been seeing him in the office and going from home to the office. But this is something which is very different. And I got used to it. Basically, I've got used to it. And this is his passion, right? So, makes me motivate to, support him and all that. And the hard work, just not Nataraj, but the entire team, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಈ ಮೂವಿಯಲ್ಲಿ. ಸೊ ರೈಟ್ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ದಿ ಡೈರೆಕ್ಟರ್, ದ ಮ್ಯೂಸಿಕ್ ಡೈರೆಕ್ಟರ್, ಫೈಟ್ ಮಾಸ್ಟರ್ ವಾಸ್ ಟೆಲ್ಲಿಂಗ್ ಇನ್ನೂ 10%, ದಟ್ 10% ಆ್ಯಕ್ಚುಲಿ ಲೆಡ್ ಏಮ್ ಟು ಫಾರ್ ಫ್ರ್ಯಾಕ್ಚರ್ ಆಗಿದ ತಕ್ಷಣ ನಾನು ಲೈಕ್ ಇನಫ್, ನಮಗಿದು ಬೇಡ, ವಿ ಡೋಂಟ್ ವಾಂಟ್ ಟು ಮೇಕ್ ಮೂವೀಸ್, ವಿ ಆರ್ ಹ್ಯಾಪಿ ಬೀಯಿಂಗ್ ಅ ಫ್ಯಾಮಿಲಿ ಲೈಕ್ ದಿಸ್. ಬಟ್ ದೆನ್ the kind of energy that everybody showed, it should not be a demotivation for anyone. So I thought, okay, let's make this a success, let's support, we will see whatever happens. So today, to be very frank, I am seeing the teaser along with you all. He didn't even want to show me the teaser till date. And when I saw the teaser, I'm like, seriously, this is our movie teaser. ನಾನು ಇದಕ್ಕೆ ಬೇಡ ಹೇಳ್ತಿದ್ನ, ಇಷ್ಟು ದಿವಸ ಇದು ಬೇಡ, ಮೂವಿ ಬೇಡ ಅಂತ ವಾಸ್ ಐ ಅಗೇನ್ಸ್ಟ್ ದಿಸ್ ಅಂತ ಅನ್ನಿಸ್ಬೋದು. ಬಿಕಾಸ್ ಟೂ ಮಚ್ ಆಫ್ ಎಫರ್ಟ್ಸ್. ಆಫೀಸ್ ಹೋಗಿ ಬಂದು ತಿರ್ಗಾ ಶೂಟಿಂಗ್ ಮಾಡಿ, ಯು ನಾಟ್ ಗೆಟಿಂಗ್ ಇನಫ್ ಟೈಮ್ ವಿತ್ ಫ್ಯಾಮಿಲಿ ಅನ್ನೋಗ ಇಟ್ ಸಮ್ವೇರ್ ಇಟ್ ಕಮ್ಸ್ ಇನ್ ಬಿಟ್ವೀನ್. ಅದು ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದಿದ್ದಲ್ಲ ಮೇಡಮ್, ಹೆಂಡತಿ ಮಾತಾಡ್ತಾ ಇದ್ದಾರೆ. ಗಂಡ ಫ್ರಾಕ್ಚರ್ ಆದ್ರೆ ನೋಡಕ್ ನಿಮ್ಗೆ ತಡ್ಕೊಳಕ್ ಆಗ್ತಿಲ್ಲ. Right. So today I'm very happy to see this teaser as well as the hard work of all the people in this team. I wish everyone gets success with this. 100% we will get success because all senior people have come down to wish us and bless us. Idakinta I don't think we should ask for anything more. ಈ ಸಿನಿಮಾ ನನ್ನ ಮತ್ತು ನಟರಾಜ್ನ ಒಂದು ಪ್ಯಾಷನ್ ಅಥವಾ ಅಂತ ಹೇಳ್ಬೋದು. ಸೊ ನಾನು ನಟರಾಜ್ ಬಹಳ ಮಾತಾಡ್ತಾ ಇದ್ದೋ, ನಾವು ಬೇಸಿಕಲಿ ಇದು ಕಲೀಗ್ಸು, ಆಮೇಲೆ ಕಲೀಗು ಫ್ರೆಂಡ್ ಆದೋ. ಸೊ ಈ ಮೂವಿ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಬಹಳ ವರ್ಷಗಳಿಂದ ಮಾತಾಡ್ತಾ ಇದ್ದೋ, ತಿಂಗಳಿಂದ ಮಾತಾಡ್ತಾ ಇದ್ದೋ, ಈ ಥರ ಮೂವಿ ಮಾಡಬೇಕು, ಆ ಥರ ಮೂವಿ ಮಾಡಬೇಕು ಅಂತೇಳಿ. ಸೊ ಇದೆಲ್ಲ ಚರ್ಚೆ ಮಾಡಿದ್ಮೇಲೆ ಮಂಜು ಸರ್ ಹೇಳ್ದಂಗೆ ನಾವು ಮೈಸೂರಲ್ಲಿ ವೆಂಕಟೇಶ್ವರನ ಭೇಟಿ ಮಾಡಿದ್ವು. ಸೊ ಯಾವುದೋ ಮೂವಿ ಮಾಡಬೇಕು ಅಂತ ಇದ್ದಿದ್ದು. ಆಮೇಲೆ ರಾಜ್ ಅವರೊಂದು ಸ್ಟೋರಿ ಪ್ರಪೋಸ್ ಮಾಡಿದ್ರು. ಸೊ ನಾವೆಲ್ಲ ಸೇರಿ ಆ ಮೂವಿ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ಮೇಲೆ ತಂತ್ರಜ್ಞರು, ನಮ್ಮ ನಿರ್ದೇಶಕರು ಇರ್ಬೋದು, ಶಶಾಂಕ್ ಅವರು ಇರ್ಬೋದು, ಅತಿಶಯ ಇರ್ಬೋದು, ನಮ್ಮ ಕೋ ಡೈರೆಕ್ಟರ್ ಶಶಿ ಇರ್ಬೋದು, ಮಹೇಶ್ ಇರ್ಬೋದು, ಪ್ರತಿಯೊಬ್ಬರು, ಜೀವನ್ ಗೌಡ ಇವರು, ಮತ್ತು ಆ್ಯಕ್ಷನ್ ಮಾಡಿರತಕ್ಕಂಥ ಜಾಗೂರ್ ಸಣ್ಣಪ್ಪ ಅವರು, ನಮ್ಮ ವಿಜಯ್ ಚಂಡೂರವರು, ವಿಪಿನ್, ಪ್ರತಿಯೊಬ್ಬರು ನಾವೆಲ್ಲ ಈ ಮೂವಿನ, ಈ ಸಿನಿಮಾನ ಬಹಳ 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 ಪ್ರೀತಿಯಿಂದ ಪ್ಯಾಷನೆಟಿಂದ ಮಾಡಿದ್ದೀವಿ. ನಮಗೆ ಹೊಸದು ಇದು ಮೂವಿ. ಆ್ಯಕ್ಚುಲಿ ನಾವು ಹೊಸಬ್ರು, ರಾಜ್ ಆಗಲಿ ನಾನಾಗಲಿ ನಾವೆಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಕೆಲಸ ಮಾಡ್ತಾಯಿದ್ದು, ಏನೋ ಮಾಡಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಈ ಪ್ರಯತ್ನ, ನಮ್ಮ ಈ ಒಂದು ಸುಂದರ ಜರ್ನಿ ನೀವು ನೋಡಿದ್ರೆ ಅನಿಸುತ್ತೆ. ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರ್ ಮೇಡಮು. ಪ್ರತಿಯೊಂದು ಈಗಿನ ಒಂದು ವರ್ತಮಾನದಲ್ಲಿ ನಡೀತಾ ಇರ್ತಕ್ಕಂಥ ಸಿನಿಮಾದಲ್ಲಿ ಏನೆಲ್ಲ ನೀವು ಇಷ್ಟಪಡ್ತೀರಾ ಆ ಎಲ್ಲ ಒಂದು ಎಲಿಮೆಂಟ್ಸ್ನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಚಿತ್ರರಂಗದ ಎಲ್ಲ ಹಿರೀಕರ ಗಣ್ಯರ ಒಂದು ಸಪೋರ್ಟ್ ಇರಲಿ, ಪ್ರೇಕ್ಷಕರ ಒಂದು ಆಶೀರ್ವಾದ, ಕೃಪಾಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅವ್ರ ಸಪೋರ್ಟ್ ಯಾವಾಗಲೂ ಇದ್ದೇ ಇದೆ ಅಲ್ವಾ? ಹೇಳಿ ಸರ್, ನಿರ್ದೇಶಕರೇ, ಹೇಗಿದೆ ಸಿನಿಮಾ? ಎಲ್ರಿಗೂ ನಮಸ್ಕಾರ.
ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸೀನಿಯರ್ಸ್ಗಳಿಗೆ, ಮನೋರಂಜನ್ ಸರ್ಗೆ, ಸೊ ನಾನು ಬಂದಿರತಕ್ಕಂಥ ಸ್ನೇಹಿತರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಸೊ ಆಗಲೇ ಹೇಳಿದ್ರು ಕರಿಕಾಡ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಸೊ ಮೈಸೂರಿಂದನೇ ಸ್ಟಾರ್ಟ್ ಆಯಿತು. ಮೈಸೂರಿಂದ ಚಿಕ್ಕಮಂಗ್ಳೂರು ಹೋಗಿ ಅದು ಈ ಬೆಂಗಳೂರಿಗೆ ಬಂದು ಈ ಸುಮಾರು ಕಡೆ ಹೋಗಿ ಬರ್ತಾಯಿದ್ದೀವಿ. ಸೊ ಅದು ಎಲ್ಲರದು ನಿಮ್ಮ ಆಶೀರ್ವಾದಗಳು. ಫಸ್ಟ್ ಆಫ್ ಆಲ್ ಯಾಕೋ ಇವತ್ತು ನರ್ವಸ್ ಆಗ್ತಾಯಿದೆ, ಮ್ಯೂಸಿಕ್ ಡೈರೆಕ್ಟರ್ ಹೇಳಿದಂಗೆ ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಮೇ ಬಿ ಹಿಂದೆಗಡೆ ಆ ಕಣ್ಣಲ್ಲಿರೋ ಫೈಯರ್ ಅನಿಸುತ್ತೆ. ಇರಲಿ, ಥ್ಯಾಂಕ್ ಯು ರಾಜ್ ಸರ್ ಫಾರ್ ನನಗೆ ಚೂಸ್ ಮಾಡಿ ಡೈರೆಕ್ಷನ್ ಮಾಡಿ ಅಂತ ಈ ಕಥೆನ ನನಗೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್. ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡೋಣ ಅಂತ ಹೋಗಿ ಒಂದು ಮ್ಯೂಸಿಕಲ್ ಆ್ಯಕ್ಷನ್ ಆಗಿದೆ. ಸೊ ತುಂಬ ಥ್ಯಾಂಕ್ ಯು. ಸೊ ನಮ್ಮ ಮೇಡಮ್ ಹೇಳ್ತಾಯಿದ್ರು ಸ್ಟಾರ್ಟಿಂಗಲ್ಲಿ ಅವ್ರು ತುಂಬ ನಟ್ಟು ಬೋಲ್ಟು ಟೈಟ್ ಹೆಂಗೆ ಮಾಡಿದ್ರು ಅಂದರೆ, ಸೊ ಕೆಲವೊಂದು ಸೀಕ್ವೆನ್ಸ್ನ ನಾವು ಮೇಕ್ ಮಾಡ್ಬೇಕಾದ್ರೆ ಅವ್ರು ಆ ಜಾಗದಲ್ಲಿ ಬಿಟ್ಕೊತಾನೆ ಇರಲಿಲ್ಲ. ಸೊ ನಮ್ಮ ಕೋ ಪ್ರೊಡ್ಯೂಸರ್ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ಮಾತಾಡಿಸಿ ಆ ಕಡೆ ಕರ್ಕೊಂಡೋಗಿ ಸರ್ ಅಂದರೆ ಆ ಕೆಲವೊಂದೊಂದು ಸೀನ್ಗಳು ತೆಗಿತಾ ಇದ್ದೀವಿ ನಾವು. ಆ ಥರ ಸೀನ್ ಇತ್ತು ಸರ್ ಅದು? ಅವೆಲ್ಲ ನೋಡೋಣ ರಿಲೀಸ್ ಆದಮೇಲೆ ಅವೆಲ್ಲ ಖಂಡಿತ ಸರ್ಟಿಫಿಕೇಟ್ ಇದೆ. ಅಲ್ಲ, ಯಾರ ಜೊತೆ ಆ್ಯಕ್ಷನ್ ಇದ್ದಿದ್ದು ಅಂತ ಪ್ರಶ್ನೆ ಅಷ್ಟೇ. ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ಗೇನು ಅವ್ರೇನು ಸಮಸ್ಯೆ ಮಾಡಲಿಲ್ಲ ನಮಗೆ. ಆ್ಯಕ್ಚುಲಿ ಆ್ಯಕ್ಷನ್ ಇದ್ದಾಗ ದೂರದಲ್ಲಿ ಇರೋರು, ಯಾಕೆಂದರೆ ನಾವು ಆ್ಯಕ್ಷನ್ ಮಾಡಿರೋದೇ 90% ಮಳೆ, ಬೆಂಕಿ. ಸೊ ಬೆಂಕಿಯಿಂದ ದೂರ ಇರೋರು, ಮಳೆ ನೆನೀತು ಅಂತ ಸ್ವಲ್ಪ ದೂರ ಇರೋರು. ಬಟ್ ಕಣ್ಣೀರೋದು ಯಾವಾಗ್ಲೂ. ಅದರಲ್ಲೂ ಸಾಂಗ್ ಶೂಟ್ ಮಾಡ್ಬೇಕಾರಂದ್ರೂ ನಮಗೆ ತುಂಬ ಕಷ್ಟ ಆಗಿದೆ. ಕೆಲವೊಂದು ಸತಿ ಪಕ್ಕದಲ್ಲಿ ಕೂತ್ಕೊಂಡು ಶೋಲ್ಡರ್ಲ್ಲ ಪೇನ್ ಬಂದ್ಬಿಟ್ಟಿದೆ, ಅಷ್ಟು ಗಿಂಡೋರು ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೆಲ್ಲ ಅನುಭವ ಆಗಿದೆ. ಸೊ ಥ್ಯಾಂಕ್ ಯು ಮೇಡಮ್, ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮ್ಮ ಮಾತು ಕೊಟ್ಟಿದ್ದೆ, ನೀವೇ ನಂಗೆ ಇನ್ನೊಂದು ಸಿನಿಮಾ ಕೊಡ್ತೀರಾ ಮೇಡಮ್ ಅಂತ, ಅದನ್ನು ಉಳಿಸ್ಕೊಳ್ತೀನಿ ಮೇಡಮ್ ಖಂಡಿತ. ಒಳ್ಳೇದಾಯ್ತು ಸರ್, ನೀವು ಮ್ಯೂಸಿಕಲ್ ಲವ್ ಸ್ಟೋರಿ ಬದಲು ಮ್ಯೂಸಿಕಲ್ ಆ್ಯಕ್ಷನ್ ಸ್ಟೋರಿ ಮಾಡಿ. ಇಲ್ಲ, ಆ್ಯಕ್ಚುಲಿ ಅದನ್ನು ಮತ್ತೆ ಲೈನಪ್ ಆಗಿದೆ. ತಮಾಷೆಗೆ ಹೇಳಿದೆ, ನಿಜವಾಗ್ಲೂ ಈ ಟೀಮ್ ನೀವೇನು ಕಟ್ಟಿ ಕರಿಕಾಡ ಮಾಡಿದಿರಿ, ನಿಜಕ್ಕೂ ಇವತ್ತು ಹೆಮ್ಮೆ ಪಡುವಂಥ ದಿನ. ಬೇರೆ ಇನ್ನೇನಾದರೂ ಕರಿಕಾಡ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಸರ್ ಆ್ಯಕ್ಚುಲಿ ಸೆನ್ಸಾರ್ಗಳಿದೆ, ಇನ್ನು 2 ಲ್ಯಾಂಗ್ವೇಜ್ ಕೆಲಸ ನಡೀತಾ ಇದೆ. 3 ಲ್ಯಾಂಗ್ವೇಜ್ ಕೆಲಸ ಮುಗಿದು ಹಿಂದಿ ಮತ್ತು ತೆಲುಗು ಆಲ್ಮೋಸ್ಟ್ ಡಬ್ಬಿಂಗ್ ಕಂಪ್ಲೀಟ್ ಆಗಿ DTS ಹೋಗಬೇಕು ಈ ವೀಕ್. ಡೈರೆಕ್ಟ್ರುಗಳು ಶಶಾಂಕ್ ಅಣ್ಣ ಮತ್ತು ನಾನು 4 ಹಾಡುಗಳು ಮಾಡಿದ್ದೀವಿ. ಅದ್ಭುತವಾದ ಜರ್ನಿ ಮೇಡಮ್ ಈ ಫಿಲ್ಮು. ನಿಜವಾಗ್ಲೂ ಏನೋ ಅಂದ್ಕೊಂಡು ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಅನ್ಬೋದು. ತುಂಬ ಕಲ್ತಿದ್ದೀವಿ, ತುಂಬ ಜರ್ನಿ ಮಾಡಿದ್ದೀವಿ, ಹಲವಾರು ಸ್ಟುಡಿಯೋಗಳು, ಹಲವಾರು ಕೆಲಸಗಳು ಪ್ರೀತಿಯಿಂದ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇವಾಗ ನಮಗೆ ಬೇಕು. ಸೊ ದಟ್ಸ್ ಇಟ್. ಸರ್ ಸಿಂಗರ್ಸು ಕನ್ನಡದಲ್ಲಿ ವಿಜಯ್ ಪ್ರಕಾಶ್ ಸರು, ಅನುರಾಧ ಭಟ್ ಮೇಡಮು, ಮತ್ತು ಶಶಾಂಕ್ ಅಣ್ಣ, ನಾನು, ಮತ್ತು ಬೇರೆ ಲ್ಯಾಂಗ್ವೇಜಸ್ ತಮಿಳಲ್ಲಿ ಸತ್ಯಪ್ರಕಾಶು, ಚಿನ್ಮಯ್ ಮೇಡಮು, ಈಗ ತೆಲುಗು, ಮಲಯಾಳಂ ಮತ್ತು ಹಿಂದಿ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ. ಹಾಡು ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ. ಇದೇ ಫಸ್ಟು ಟೀಸರು, ನೆಕ್ಸ್ಟು 1 by 1 ಬರ್ತೀವಿ. ಮುದ್ದಾಗಿದೆ ಅವ್ರ. ಥ್ಯಾಂಕ್ ಯು. ಹೇಳಿ ನಿರೀಕ್ಷಾ ಅವರೇ. ಸೊ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಶೂಟಿಂಗ್ ಆಗ್ತಾ ಇರುವಾಗ ಯಾವಾಗಲೂ ನನ್ನ ಮನಸ್ಸಲ್ಲಿ ವೆಂಕಿ ಸರ್ಗೆ ಬೈಕೊಳ್ಳೋದು, ಏನು ಮಾಡಿಸ್ತಾರಪ್ಪ ಇವರು, ಯಾಕೆ ಹಿಂಗೆ ಮಾಡಿಸ್ತಾರೆ, ಎಲ್ಲ ಕೈಕಾಲೆಲ್ಲ ನೋವಾಗ್ತಾ ಇದೆ. ಬಟ್ ಇವತ್ತು ಟೀಸರ್ ನೋಡಿದ್ರೆ ಅವ್ರಿಗಂತೂ ತುಂಬ ಗೊಳೋಯ್ಕೊಂಡಿದ್ದೀನಿ, ಅವರು ಬೈದಿರ್ಬೋದು ನನಗೆ. ಬಟ್ ಇವತ್ತು ಟೀಸರ್ ನೋಡಿ ನಂಗೆ ತುಂಬ 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 ಖುಷಿ ಆಗ್ತಾ ಇದೆ. ಯಾಕಂದರೆ ದ ಹೋಲ್ ಟೀಮ್ ನೋಡಿದ್ರೆ ನಾವು ಫ್ಯಾಮ್ಲಿ ಥರ ಇದ್ವಿ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ, ಸೀನಿಯರ್ಸ್ ತನಕ, ಎವ್ರಿಬಡಿ ಹ್ಯಾಸ್ ಪುಟ್ ಈಕ್ವಲ್ ಎಫರ್ಟ್ಸ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಬಟ್ ಇದು ಎಕ್ಸಿಕ್ಯೂಟ್ ಆದಾಗ ಐ ಡೋಂಟ್ ನೋ, ಐ ಆಮ್ ವೆರಿ ಓವರ್ವೆಲ್ಮ್ಡ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೆಂಕಿ ಸರ್, ನನಗೆ ಈ ಅಪಾರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ. ತುಂಬ ಖುಷಿ ಆಗ್ತಾ ಇದೆ, ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ಆ್ಯಕ್ಚುಲಿ ಓವರ್ವೆಲ್ಮ್ಡ್, ದಟ್ಸ್ ಇಟ್. ನಿರೀಕ್ಷಾ ಅವರೇ, ನಿಮ್ಮ ನಿರೀಕ್ಷೆ ಇದೇ ಆಗಿರುತ್ತೆ, ಸಿನಿಮಾ ಯಶಸ್ವಿ ಆಗಿರಬೇಕು, ಎಲ್ಲರ ಪ್ರೀತಿ ಸಿಗಬೇಕು ಅಂತ. ಆ ನಿರೀಕ್ಷೆ ಸತ್ಯವಾಗಲಿ, ಆ ಯಶಸ್ಸು ನಿಮಗೆ ಸಿಗಲಿ ಅಂತ ವಿಶ್ ಮಾಡ್ತೀವಿ. ವೆಂಕಟೇಶ್ ಅವ್ರು ನನಗೆ ಆಲ್ಮೋಸ್ಟ್ 3-4 ಇಯರ್ಸಿಂದ ಪರಿಚಯ ಇವಾಗ.
ಸೊ ಅವರ ಜರ್ನಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಪ್ರತಿ ಹಂತದಲ್ಲೂ ಕರಿಕಾಡ ಅವ್ರು ಮಾಡಬೇಕಿದ್ರೆ ಅಂದರೆ ನಾವಲ್ಲಿ ಒಂದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋ ಪಕ್ಕ ಒಂದು ನಮ್ಮ ಸ್ಟುಡಿಯೋ ಇದೆ. ಆ್ಯಂಡ್ ಇಂಥ ಒಂದು ಸ್ಟೆಪ್ ಆಗ್ತಾ ಇದೆ, ಒಂದು ಹಾಡು ನಾವು ಶೂಟ್ ಮಾಡ್ತಿದ್ವಿ ಅಥವಾ ನಾವು ಕೇರಳಕ್ಕೆ ಹೋದ್ವಿ, ಇಂಥ ಒಂದು ಮಾತುಕತೆ ಆಯಿತು ಅಂತ ಎಲ್ಲ ಅಪ್ಡೇಟ್ ಕೊಡ್ತಿದ್ರು. ಖುಷಿ ಆಗ್ತಿತ್ತು. ಅಂದರೆ ಅವರ ಜರ್ನಿ ನಾನು ನೋಡ್ತಿದ್ದೆ, ಅವರ ಹಾರ್ಡ್ ವರ್ಕ್ ನಾನು ನೋಡ್ತಾ ಇದ್ದೆ, ಅವರ ಪ್ರಯತ್ನಗಳು, ಅವರ ಡೆಡಿಕೇಶನ್ ನೋಡ್ತಾ ಇದ್ದೆ. ಸೊ ಅದು ಎಲ್ಲೊಂದು ಕಡೆ ಒಂದು ಸಿ ಜಿ ವರ್ಕ್ ಆದ್ರೂ ಅದಕ್ಕೂ ತುಂಬ ಹಿಂದೆ ಬಿದ್ದಿದ್ದಾರೆ. ಐ ಮೀನ್ ಲಿಟ್ರಲಿ ಆ ಒಂದು ಕಾಡಂದಿ ಅಥವಾ ವೈಲ್ಡ್ ಬೋರ್ ಏನಿದೆ ಅದನ್ನು ರೂಪಕ್ಕೆ ತರಬೇಕಂದ್ರೆ ಅಷ್ಟು ಹಿಂದೆ ಬಿದ್ದು ಅದನ್ನು ಮಾಡಿಸ್ಕೊಂಡಿದ್ದಾರೆ. ನನಗೆ ಅದು ಅವರ ಶ್ರಮ ನನಗೆ ಗೊತ್ತು, ನಾನು ನೋಡಿದ್ದೀನಿ. ಸೊ ಅದ್ರ ರಿಸಲ್ಟ್ ಇವತ್ತು ಕಾಣಿಸ್ತಾ ಇದೆ ಟೀಸರಲ್ಲಿ. ಸೊ ಇವ್ರು ಹೇಳಿದಾಗ ಅವಾಗಲೇ ಎಲ್ಲ ಕೆ ಅನ್ನೋ ಥರ KGF ಕಾಂತಾರ ಅನ್ನೋ ಥರ ಇದೊಂದು ಕರಿಕಾಡ ಒಂದು ಅದ್ಭುತ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಲಿ ಅಂತ ಇಡೀ ತಂಡಕ್ಕೆ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು 70% ಇತ್ತು, ಬಟ್ ಈಗ 100% ನಮಗೆ ಕ್ಲಾರಿಫಿಕೇಶನ್ ಸಿಗ್ತದೆ. ಆ್ಯಕ್ಚುಲಿ ನೋಡಿದ್ಮೇಲೆ ವಿಲ್ ಗೆಟ್ ಕನ್ಫ್ಯೂಸ್ಡ್ ಸಮ್ಟೈಮ್ಸ್, ಬಟ್ ವಿ ಆರ್ ವೆರಿ ಹ್ಯಾಪಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕನ್ನಡ ಹಬ್ಬದ ಶುಭಾಶಯಗಳು. ಸೊ ಡಿಡ್ ಯು ಆಲ್ ಲೈಕ್ ದ ಟ್ರೈಲರ್, ಟೀಸರ್? ಓಕೆ, ಗುಡ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಇಲ್ಲಿ ಇರುವ ಎಲ್ಲ ಪ್ರೆಸ್ಸವ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ when we launched our title teaser, the amount of response we have got from the market is very huge. Take from Chennai, Mumbai, Hyderabad, we have got so many calls. And thank you so much for all of you. And it was so amazing response we have got. And due to that, even Girish has come all the way from Mumbai. And one more person from Delhi was supposed to come, Mr. Rajiv is not here. And we are very happy about it. And ಯಾಕೆಂದರೆ ಇನ್ನು ಮೂವಿ ಬಗ್ಗೆ ಹೇಳ್ತಾ ಹೋಗೋದಾದರೆ ಅವರ್ ಜರ್ನಿ ವಾಸ್ ವಿ ಎಂಜಾಯ್ಡ್ ಎವ್ರಿಥಿಂಗ್. ನೀವು ಹೇಳ್ದಂಗೆ ಕಾರ್ಪೊರೇಟ್ ಎಂಪ್ಲಾಯಿ, ಬಟ್ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಇಲ್ಲಿ, ಎಲ್ಲರೂ ನನ್ನ ಟೈಮಿಗೆ ಅವ್ರು ಮಾಡಿಕೊಡ್ತಾಯಿದ್ರು. ದಟ್ ಈಸ್ ವೆರಿ ಅವ್ರಿಗೆ ಅರ್ಥ ಆಯ್ತು ಎಲ್ಲರಿಗೂ. ಕೆಲಸ ಮಾಡೋರು ವೀಕೆಂಡಿಂದ ಪ್ಲಾನ್ ಮಾಡಿದ್ರೆ ಅದ್ರ ಜೊತೆ 2 days ಸ್ಟಾರ್ಟ್ ಮಾಡಿದ್ರೆ ದೇ ಇಸ್ ಟು ಸಪೋರ್ಟ್ ಎ ಲಾಟ್. ಬೇಸ್ಡ್ ಆನ್ ದಟ್ ದೇ ಇಸ್ ಟು ಪ್ಲ್ಯಾನ್ ಎವ್ರಿ ವರ್ಕ್. ಹೀಗೆಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಲರ್ನಿಂಗ್ ವೈಸ್, ಸಿನ್ಸ್ ಇಟ್ ಈಸ್ ಮೈ ಡೆಬ್ಯೂಟ್ ಮೂವಿ ಅಲ್ವಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಲ್ಲ ನಮ್ಮ ವಿಜಯ್ ಅವರು, ಎವ್ರಿ ಸೀನ್ಗೆ ವೆನ್ ವಿ ಆರ್ ಡೂಯಿಂಗ್ ವಿತ್ ಹಿಮ್ ಅಲ್ವಾ, ಐ ಯೂಸ್ ಟು ಆಸ್ಕ್ ಹಿಮ್ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್, ಕ್ಯಾನ್ ವಿ ಡೂ ಇಟ್ ಲೈಕ್ ದಿಸ್ ಅಂತ ಅವರು ನನಗೆ ಹೇಳ್ಕೊಡ್ತಾ ಹೋಗ್ತಾಯಿದ್ರು. ಸೊ ಅದೇ ಥರ ಎಲ್ಲರೂ ಇರ್ಬೋದು, ಈವನ್ ನಮ್ಮ ಸುಬ್ಬು ಸರ್ ಇರ್ಬೋದು, ಎಲ್ಲ ಆರ್ಟಿಸ್ಟ್ಗಳು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಸೊ ಎಕ್ಸೆಪ್ಟ್ ನಿರೀಕ್ಷಾ. ಸೊ ವೈ ಬಿಕಾಸ್ ಶಿ ವಾಂಟೆಡ್ ಇನ್ ದ ಕ್ಲೈಮ್ಯಾಕ್ಸ್, ಶಿ ವಾಸ್ ಟ್ರೈಂಗ್ ಟು ಟೀಚ್ ಓನ್ಲಿ ಇನ್ ಕ್ಲೈಮ್ಯಾಕ್ಸ್, ಶಿ ವಾಂಟೆಡ್ ಟು ಗೋ ಅರ್ಲಿ. ಸೊ ದಟ್ ವಾಸ್ ಅವರ್ ಇಂಟೆನ್ಷನ್. ಯಾ. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಓವರಾಲ್ ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಕಮ್ಮಿಂಗ್ ಇನ್ 5 languages ಆ್ಯಂಡ್ ವಿ ಆರ್ ರಿಲೀಸಿಂಗ್ ಅಟ್ ಎ ಟೈಮ್ ಪ್ಯಾನ್ ಇಂಡಿಯಾ. Hopefully we are planning to release in 1500 screens. That is our plan. Very soon will come. We'll announce the date mid of December. So mid of December, and we'll come very soon and we'll hit the screens. So that is our plan. And one is that about team, there are so many pillars. Take Venki, Shashank, Atishai, ಆಮೇಲೆ ಆ್ಯಕ್ಟರ್ಸ್ ತೊಗೋಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು, ಎಲ್ಲ ಡೇ ಆ್ಯಂಡ್ ನೈಟ್ ದೇ ಹ್ಯಾವ್ ವರ್ಕ್ಡ್ ಎ ಲಾಟ್. They have worked a lot to make this project this grand. ಆಮೇಲೆ let me not forget, so in fact Lahari Samsthe, when we are talking about it, they are supporting us a lot. They bought our audio for a very better price, and that has become a big support for us. And they liked our songs and they are very happy about it, and they are the backbone for us as of now, and they are giving their unconditional support as of now. Yeah. This is all about it. Thank you. ಏನಾದರೂ ಪ್ರಶ್ನೆ? ಹಾಂ ಸರ್. ಕರೆಕ್ಟ್ ಸರ್. ಹಾಂ, ಹಿನೋಸ್ ಬ್ರ್ಯಾಂಡಿಂಗ್ ಅಂದರೆ ನಮ್ಮದು ಬಿಗ್ ಬಾಸ್ಕೆಟ್ ಇದೆ. ಬಿಗ್ ಬಾಸ್ಕೆಟ್ ಕಂಪ್ನಿ ಒರಿಜಿನಲ್ ಚಾಯ್ಸ್ ಆ್ಯಂಡ್ ವಿಂಧ್ಯ ಅಂತ ಒಂದು ಬ್ರ್ಯಾಂಡ್ ಇದೆ, ಆ್ಯಂಡ್ ಏಸರ್ ಪ್ಯೂರ್ ಅಂತ ಒಂದು ಬ್ರ್ಯಾಂಡ್ ಇದೆ. ಏಸರ್ ಪ್ಯೂರ್ ದಿಸ್ ಇಸ್ ಅ ವಾಟರ್ ಪ್ಯೂರಿಫೈಯರ್ ಕಂಪ್ನಿ. And vacuum cleaner, security system they deal with. ಹೇಳಿ ಸರ್, ಕೇಳಿಸ್ತಲ್ಲ ಮೈಕ್. ಗಿವ್ ಅಂಡ್ ಟೇಕ್ ಹೇಗಿದೆ ಅಂತ ಕೇಳ್ತಿದ್ದಾರೆ. ಈವೆಂಟ್ ಟೇಕ್, ಗಿವ್ ಅಂಡ್ ಟೇಕ್, ಯಾ, ದೇ ಆರ್ ಬಾಟಾ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಸೊ ದೇ ಆರ್ ಗೆಟಿಂಗ್ ಇನ್ ಟು ಕಂಪ್ಲೀಟ್ ಮಾರ್ಕೆಟಿಂಗ್. ಸೊ ಆ್ಯಂಡ್ ಆಲ್ಸೋ ದೇರ್ ಆರ್ few 8 to 9 brands which are in pipeline. So we are going to go with barter system. There are few channels we can disclose, Girish sir. So yeah, we have NDTV, which is... Sir, Bunny sir. Yeah, Bunny sir, please come.
then Den Movies, then Explorger. Explorger is a social media travel app. Then we have a brand called Ixigo. It's a travel aggregation brand. Then we have Yatra.com. And then there will be some local players also from Mumbai, like Sakal. Then there is Lokmat. Then we are also tying up with Midday. So there will be at least 9 brands which will be doing the promotion pan-India other than South. So in that pan-India we have NDTV as well. Thank you. So definitely we need few brands who will support us in barter system. Otherwise, definitely, since we are a newcomer, definitely it's going to be very difficult to release without fund support. So definitely we are working on that part, sir. Yeah. And also we are working out with national pan-India best distributors. Definitely in coming days we'll announce that. We are in the agreement process. We'll announce very soon. Yeah.